ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 78ನೆಯ ಅಧ್ಯಾಯವಾದ ಮಂದರಾದಿ ಪಾದ ಪರ್ವತಗಳ ಉಪಪರ್ವತ ನದಿ ಸರೋವರಾದಿಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ರುದ್ರನು ಹೇಳುತ್ತಾನೆ, ಇನ್ನು ಅತಿ ಮನೋಹರಗಳು, ಪಕ್ಷಿಗಳ ಧ್ವನಿಗಳುಳ್ಳವು, ಬಗೆ ಬಗೆಯ ಹಕ್ಕಿಗಳುಳ್ಳ ಶಿಖರಗಳುಳ್ಳವು, ದೇವತೆಗಳು ದಿವ್ಯ ನಾರಿಯರೊಡನೆ ಕ್ರೀಡಿಸುವವು, ಕಿನ್ನರರ ಗಾನದಿಂದ ಕೂಡಿದುದು, ಶೈತ್ಯ ಸೌರಭ್ಯ ಮಾಂದ್ಯಯುತವಾದ ಗಾಳಿ ಬೀಸುವವೂ ಆದ ಮಂದರವೇ ಮೊದಲಾದ 4 ಪರ್ವತಗಳನ್ನು ಅನುಸರಿಸಿರುವ ಹಲವು ಉಪಪರ್ವತ ವನಗಳನ್ನು ಹೇಳುವೆನು. 4 ದಿಕ್ಕುಗಳಲ್ಲಿಯೂ ಹೊಳೆಯುವ ನದಿಗಳ ಹೆಸರನ್ನು ಕೇಳಿ. ಪೂರ್ವದಲ್ಲಿ ಚೈತ್ರರಥವೂ ದಕ್ಷಿಣದಲ್ಲಿ ಗಂಧಮಾದನವೂ ಇವೆ. ಅವು ಮಹಿಮೆಯಿಂದ ಒಳ್ಳೆಯ ನೀರುಳ್ಳವು, ನವಖಂಡಗಳನ್ನು ಆಕ್ರಮಿಸಿರುವವು, ಪರಮ ಸಂತೋಷದಿಂದ ವನಗಳಲ್ಲಿ ರಮಿಸುವ ದೇವ ವನಿತೆಯರಿಂದ ಕೂಡಿದುವು.
ರತ್ನ ಸಮೂಹಗಳ ಮೆಟ್ಟಿಲುಗಳುಳ್ಳ ಮಹಾಪುಣ್ಯತೀರ್ಥವುಳ್ಳವೂ ಆಗಿವೆ. ನಾನಾ ಗುಣಗಳಿಂದ ಕೂಡಿದ ಆ 4 ಪರ್ವತಗಳಲ್ಲಿರುವ ಸರೋವರಗಳು ದೊಡ್ಡವಾಗಿ ಅನೇಕ ಜಲಯಂತ್ರನಾದವುಳ್ಳವು. ದುಂಬಿಗಳ ಗುಂಪಿನಿಂದ ಕೂಡಿ ಮೇಲುಗಡೆ ಜೋಲುತ್ತಿರುವ ತೀರ ವೃಕ್ಷಗಳ ಕೊಂಬೆಗಳುಳ್ಳವು. ಕಮಲೋತ್ಪಲ ಕಲ್ಹಾರ ಪುಷ್ಪಗಳಿಂದ ಒಪ್ಪುವವೂ ಆಗಿವೆ. ಪೂರ್ವದಲ್ಲಿ ಅರುಣೋದ ಸರೋವರವು, ದಕ್ಷಿಣದಲ್ಲಿ ಮಾನಸ ಸರೋವರವು, ಪಶ್ಚಿಮದಲ್ಲಿ ಅಸಿತೋದ ಸರೋವರವು, ಉತ್ತರದಲ್ಲಿ ಮಹಾಭದ್ರ ಸರೋವರವೂ ಇವೆ. ಅವು ಬಿಳಿಯ, ಕರಿಯ ಮತ್ತು ಗೋರೋಚನ ವರ್ಣದ ನೈದಿಲೆಗಳಿಂದ ಒಪ್ಪುವವು. ಅರುಣೋದದ ಪೂರ್ವದಲ್ಲಿರುವ ಪರ್ವತಗಳ ಹೆಸರುಗಳನ್ನು ಸರಿಯಾಗಿ ಹೇಳುತ್ತೇನೆ ಕೇಳಿ. ವಿಕಂಕ, ಮಣಿಶೃಂಗ, ಸುಪಾತ್ರ, ಉಪಲ, ಮಹಾನೀಲ, ಕುಂಭ, ಸುಬಿಂದು, ಮದನ, ವೇಣುನದ್ದ, ಸುಮೇಧ, ನಿಷಧ, ದೇವಪರ್ವತ ಇವೆಲ್ಲವೂ ಪುಣ್ಯಕರವಾದ ಉತ್ತಮ ಪರ್ವತಗಳು. ಇನ್ನು ಮಾನಸ ಸರೋವರಕ್ಕೆ ದಕ್ಷಿಣದಲ್ಲಿವೆಯೆಂದು ಹೇಳಿದ ಮಹಾಪರ್ವತಗಳ ಹೆಸರನ್ನು ಹೇಳುತ್ತೇನೆ ಕೇಳಿ. ತ್ರಿಶಿಖರ ಪರ್ವತ, ಶಿಶಿರ, ಕಪಿ, ಶತಮಕ್ಷ, ತುರಗ ಪರ್ವತ, ತಾಮ್ರಾಹ, ವಿಷ, ಶ್ವೇತೋದನಗಿರಿ, ಸಮೂಲ, ಸರಳ, ರತ್ನಕೇತು, ಏಕಮೂಲ, ಮಹಾಶೃಂಗ, ಗಜಮೂಲ, ಶಾವಕ, ಪಂಚಶೈಲ, ಕೈಲಾಸ, ಹಿಮವತ್ಪರ್ವತ ಇವು ದಕ್ಷಿಣದವು. ಪಶ್ಚಿಮದಲ್ಲಿರುವ ಮಹಾಶೈಲಗಳನ್ನು ಹೇಳುತ್ತೇನೆ ಕೇಳಿ. ಕಪಿಲ, ಪಿಂಗಲ, ಭದ್ರ, ಸರಸ, ಕುಮುದ, ಮಧುಮಂತ, ಗರ್ಜನ, ಮರ್ಕಟ, ಕೃಷ್ಣ, ಪಾಂಡವ, ಸಹಸ್ರಶಿಖರ, ಪಾರಿಯಾತ್ರ, ಶೃಂಗವಂತ ಎಂಬ ಶ್ರೀಮಂತ ಪರ್ವತಗಳು ಪಶ್ಚಿಮದವು. ಬ್ರಾಹ್ಮಣೋತ್ತಮರೇ, ಮಹಾಭದ್ರ ಸರೋವರದ ಉತ್ತರದಲ್ಲಿರುವ ಪರ್ವತಗಳನ್ನು ಹೇಳುತ್ತೇನೆ ಕೇಳಿ. ಹಂಸಕೂಟ, ವೃಷಹಂಸ, ಕಪಿಂಜಲ, ಇಂದ್ರಶೈಲ, ನೀಲ, ಕನಕಶೃಂಗ, ಶತಶೃಂಗ, ಪುಷ್ಕರ, ಮೇಘಶೈಲ, ವಿರಾಜ, ಜಾರುಚಿ ಎಂಬ ಈ ಪರ್ವತಗಳು ಉತ್ತರದವು. ಇವೇ ಮೊದಲಾದ ಮುಖ್ಯ ಪರ್ವತಗಳ ಮುಂದೆ ಉತ್ತರದಲ್ಲಿ ಇರುವ ಸ್ಥಳ, ನಗರ, ಕಣಿವೆ, ಸರೋವರಗಳನ್ನು ಅನುಕ್ರಮವಾಗಿ ತಿಳಿಯಿರಿ. ಇತಿ ಶ್ರೀ ವರಾಹಪುರಾಣೆ ರುದ್ರಗೀತಾಸು ಭುವನಕೋಶೆ ಮಂದರಾದಿ ಪರ್ವತ ಚತುಷ್ಟಯ ವರ್ಣನಂ ನಾಮ ಅಷ್ಟಸಪ್ತತಿತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 79ನೆಯ ಅಧ್ಯಾಯವಾದ ಮೇರು ಪರ್ವತದ ಕಣಿವೆಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.